असतो मा सद्गमय तमसो मा ज्योतिर्गमय मृत्युर्मामृतङ्गमय ॐ सहनाववतु सहनौ भुनक्तु सह वीर्यं करवावहै तेजस्विनामधीतमस्तु मा विद्विषावहै ॐ शान्ति शान्ति ಶಾಂತಿಃ. ಬ್ರಹ್ಮ ವೇದಿಕೆ ಮೇಲೆ ಆಸೀನರಾದ ಎಲ್ಲರಿಗೂ ಮತ್ತು ಎಲ್ಲ ಜನರಿಗೂ ನನ್ನ ಉತ್ಪೂರ್ವಕವಾದ ಅಭಿನಂದನೆಗಳು, ಧನ್ಯವಾದಗಳು. ಇವತ್ತಿನ ದಿವಸ ನಾವು ಅಧಿಕೃತವಾಗಿ ಸನ್ಮಾನ್ಯ ಮಾಜಿ ಉಪಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಿದ್ದಾರೆ. ಶಿವಗಂಗಾ ತೀರ್ಥಾಳ್ ಇಂಟರ್ನ್ಯಾಷನಲ್ ಸ್ಕೂಲ್, ಅದು ಪ್ರೈಮರಿ ಸ್ಕೂಲ್ ಎಜುಕೇಷನ್, ಅದು ಉದ್ದೇಶ. ನಮ್ಮ ಬ್ರದರ್ ಜಗದೀಶ್ ಡಾಕ್ಟರ್ದವರ ಸಂಕಲ್ಪ, ಅದನ್ನು ಮಕ್ಕಳಿಗೆ ದೊಡ್ಡವ್ರಿಗೆ ಕಲಿಸ್ಬೋದು, ಆದರೆ ಚಿಕ್ಕ ಮಕ್ಕಳಿಗೆ ಕಲಿಸೋದು ಭಾಳ ಬಿಗಿ ಅದ. ಜಪಾನ್ದಾಗ ಹೈಯೆಸ್ಟ್ ಸ್ಯಾಲ್ರಿ ಶಿಕ್ಷಕರಿಗೆ, ಪ್ರೈಮರಿ ಸ್ಕೂಲ್ ಟೀಚರಿಗೆ ಹೈಯೆಸ್ಟ್ ಸ್ಯಾಲ್ರಿ ಅದ. ಪ್ರೈಮರಿ ಸ್ಕೂಲ್ ಟೀಚರಿಗೆ ಹೈಯೆಸ್ಟ್ ಸ್ಯಾಲ್ರಿ ಅದ. ಯಾಕಂದ್ರೆ ಅವ್ರನ್ನೂ ತಿದ್ದಬೇಕಲ್ಲ, ಅವ್ರಿಗೆ ಏನೂ ಬರಲಾರ್ದವ್ರು, ಅವ್ರಿಗೆ ಪಾಠ ಕಲಿಸ್ಬೇಕಲ್ಲ. ಆ ಉದ್ದೇಶ ಇಟ್ಕೊಂಡು ಇದನ್ನು ಜಗದೀಶ್ ಡಾಕ್ಟರ್ ಅವ್ರು ಮಾಡಿದ್ದಾರೆ. ಅದ್ರ ಜೊತೆ ನಾವು ತನು ಮನ ಧನದಿಂದ ಅವ್ರ ಜೊತೆ ತೀರ್ಥಾಳ್ ಕುಟುಂಬ, ಡಾಕ್ಟರ್ ಫ್ಯಾಮಿಲಿ, ನಾವು ಇದು ಅದಕ್ಕೆ ಪಾರ್ಟಿಸಿಪೇಟ್ ಇದು ಮಾಡತ್ತೀವಿ. ಈ ಶಿಕ್ಷಣ ಅದೇ ಆಗಲೇ ಹೇಳಿದಲ್ಲ ಲಕ್ಷ್ಮಣ ಸಾವ್ಕಾರ ಅವರು, ಇದು ಸರ್ಕಾರದ ಇದು ಹಕ್ಕು, ಇದು ಶಿಕ್ಷಣ ಫ್ರೀ ಆಗಿರಬೇಕು. ಇದು ಆದರೆ ಫ್ರೀಯಾಗಿ ಸರ್ಕಾರಿ ಇದರಲ್ಲಿ ನಾವು ಇದಕ್ಕೇನು ಆಗ್ಬೇಕಾಗ್ತಂದ್ರೆ ಡೆಡಿಕೇಶನ್, ನಾವು ತಪಸ್ಸು. ಟೀಚರ್ ಆಗಲಿ 3 ಸ್ತಂಭಗಳು ಆಗಲೇ ಸೆಕ್ರೆಟರಿ ಡಾಕ್ಟರ್ ಹೇಳಿದಲ್ಲ, ಶಿಕ್ಷಕರು, ಪಾಲಕರು ಮತ್ತು ಆಡಳಿತ ಮಂಡಳಿ, ಇವು 3 ವಿದ್ಯಾರ್ಥಿಗಳಿಗೆ ಇದು ಮಾಡಬೇಕು. ವಿದ್ಯಾರ್ಥಿಗಳು ಕ್ಲೀನ್ ಸ್ಲೇಟ್ ಇದ್ದಂಗ, ಸ್ವಚ್ಛ ಪಾಠ ಇದ್ದಂಗ, ಹುಟ್ಟಾನ ಮಕ್ಕಳು ದೇವ್ರಿದ್ದಂಗ, ಪಾಠ ಇದ್ದಂಗ. ಅದ್ರ ಮ್ಯಾಗ ನಾವು ಏನು ಬರಿತೀವಿ ಹಂಗೆ ಆಗ್ತಾವ. ಅದಕ್ಕೆ ನಾವು ಅವ್ವ ಅಪ್ಪ ಆಗಲಿ, ಆಡಳಿತ ಮಂಡಳಿ ಆಗಲಿ, ಶಿಕ್ಷಕರಾಗಲಿ ನಾವು ಬದಲಾಗಬೇಕು. ಮಕ್ಕಳಿಗೆ ಬುದ್ಧಿ ಹೇಳೋದು, ಹೆಂಗೆ ಮಾಡ್ಬೇಡ, ಹೆಂಗೆ ಮಾಡಬೇಡ. ಅದು ನಾವು ಹೇಳಿದ್ದ ಮಾಡಂಗಿಲ್ಲ. ಮಕ್ಕಳು ನಾವು ಮಾಡಿದ್ದು ಮಾಡ್ತಾರ. ನಾವು ಹೇಳಿದ್ದ ಅವ್ರು ಒಟ್ಟ ಮಾಡಂಗಿಲ್ಲ. ನಾವು ಏನು ಮಾಡ್ತೀವಿ ನೋಡಿ, ನಮ್ಮನ್ನ ಡಿಟ್ಟೋ ಕಾಪಿ ನಾವೊಂದು ಬೇಗ ಬೇದ್ನೆ ಅಂದ್ರೆ ಅವರು ಬೇದ ಬಿಡ್ತಾರ. ಅದಕ್ಕೆ ನಾವು ಶಿಕ್ಷಕರು, ಪಾಲಕರು, ಆಡಳಿತ ಮಂಡಳಿಯವರು ನಾವು ಬದಲಾಗಬೇಕು. ನಾವು ರೀಲ್ಸ್ ನೋಡ್ಕೋತ ಹಿಂಗೆ ಒತ್ಕೊತ್ ಕೂತೀವಿ ಅಂದ್ರೆ ಅವ್ರು ನಮ್ಮ ಅಪ್ಪ ಆತ. ಅವ್ವ ಅಪ್ಪನ ಸೊಕ್ಕ ಮುಡ್ಸೋರು ಯಾರು? ಮಕ್ಕಳು. ಅವ್ವ ಅಪ್ಪನ ಸೊಕ್ಕ ಮುಡ್ಸೋರು ಮಕ್ಕಳು. ಆದರೆ ಅದಕ್ಕೆ ನಾವು ಇದಾಗಬೇಕು, ನಾವು ಚೇಂಜ್ ಆಗ್ಬೇಕು. ನಾವು ಚೇಂಜ್ ಆದಾಗ ಸಾಧ್ಯ ಆಗ್ತದ. ಅದಕ್ಕೆ ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ಇದಂ ಉತ್ತಮಂ. ಅದಕ್ಕೆ ವಿದ್ಯೆ ಇಲ್ಲದವನು ಹದ್ದಿಗಿಂತ ಕಡೆ ಅಂತ. ಅದಕ್ಕೆ ನಾವು ವಿದ್ಯೆ ಕಲಿಕೋಬೇಕಾಗ್ತದ. ಅದಕ್ಕೆ ಲೈಫ್ ಈಸ್ ಎ ಸ್ಟ್ರೀಮ್ ಆಫ್ ಎಕ್ಸ್ಪೀರಿಯನ್ಸಸ್. ಜೀವನ ಒಂದು ಅನುಭವಗಳ ಪ್ರವಾಹ. ಇಟ್ ಈಸ್ ಟು ಬಿ ಮೇಡ್ ರಿಚ್ ಬೈ ಫಿಲಾಸಫಿಕಲ್ ಥಿಂಕಿಂಗ್ ಅಂಡ್ ಸೈಂಟಿಫಿಕ್ ನಾಲೆಜ್. ಇದು ಸಾವುಕಾರ ಆಗ್ಬೇಕಾಗಿತ್ತಂದ್ರೆ ವಿಜ್ಞಾನ ಮತ್ತು ಆತ್ಮಜ್ಞಾನ, ಅಂದ್ರೆ ಎರಡು ಬರಬೇಕು. ತತ್ವಜ್ಞಾನ, ಆತ್ಮಜ್ಞಾನ, ವಿಜ್ಞಾನ ಈಗೆಲ್ಲ ನಡೆದಿದ್ದು ವಿಜ್ಞಾನ ಮ್ಯಾಗ. ವಿಜ್ಞಾನ ಅದಕ್ಕೆ ನಾವು ಈಗ ಪೈಲಾ ಪೇಟೋಬಾ ನಂತರ ಇಟೋಬಾ. ಎಲ್ಲರಿಗೂ ಹೊಟ್ಟೆ ಹಸ್ತೈತಿ, ಯಾವಾಗ ಬಂದ್ ಮಾಡ್ತಾರೆ, ಯಾವಾಗ ಇದು ಆಗ್ತದೆ. ಪೈಲಾ ಪೇಟೋಬಾ ನಂತರ ಇಟೋಬಾ. ಅದಕ್ಕೆ ಪೇಟೋಬಾ ತುಂಬಬೇಕಾದ್ರೆ ನಾವು ದುಡಿಬೇಕಾಗ್ತದೆ. ಅದಕ್ಕೆ ಸ್ಕಿಲ್ಸ್ ಬೇಕಾಗ್ತಾವೆ, ಅದಕ್ಕೆ ವಿದ್ಯಾ ಬೇಕಾಗ್ತದೆ. ಆ ವಿದ್ಯಾ ಕಲಿದಾದ್ರೆ ಶಿಕ್ಷಣ ಕಲ್ಕೋತ ಎಲ್ಲಾನು ಮಾಡ್ಬೇಕು. ನಮ್ಮ ರೈತರು ಮಹಾದೇವ್ ಮಡಿವಾಳ ಗುರುಗಳು ಹೇಳಿದಲ್ಲ, ರೈತ 3 ಈಗ ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್. ಜೈ ಜವಾನ್, ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ದು. ಈಗ ಜೈ ವಿಜ್ಞಾನ್, ಸೈನ್ಸ್ ಮ್ಯಾಗ ನಿಂತದ. AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಅದ ಮಾಡಕತ್ತದ. ಅದಕ್ಕೆ ನಾವು ಮಲ್ಟಿಪಲ್ ಸ್ಕಿಲ್ಸ್ ಕಲ್ಕೋಬೇಕು. ಈಗ ಕಾಲಜ್ಞಾನದವ್ರು ಹೇಳಿದ್ದೆಲ್ಲ ಕರೆ ಆಗಿದಾವ. ಚಿಕ್ಕಯ್ಯ ಹೇಳಿದ ಮಾತು, ಕರ್ಮವು ಹೆಚ್ಚಿತು ಕಡಿಗೀಡಲ್ಲದೆ ಧರ್ಮವು ಬಿಡಬೇಡಿರಣ್ಣ. ನಿಮ್ಮ ವರ್ಮವ ಕೇಳುವ ಉಸ್ತಾದ ಬರ್ತಾನ, ನಿರ್ಮಲಾಗಿರ್ಬೇಕಣ್ಣ. ಗುರುವಾಕ್ಯ ಕೇಳಿರಿ, ಗುರುಪಾದ ನಂಬಿರಿ, ಗುರು ಬಿಟ್ಟಿರ್ಬೇಡ ಅಣ್ಣರ. ಅಂದು ಇಂದು ಅನಬೇಡ್ರಿ, ಅಳಗಾಲ ದಿನ ಕಣ್ಮುಂದ ಬಂದ ನೋಡ ಅಣ್ಣರ ಅಂತೇಳಿ ಕಾಲಜ್ಞಾನದವ್ರು 300 ವರ್ಷದಿಂದ ಹೇಳ್ಯಾರ. ಅದೀಗ ನಡೀತಾ ಇದೆ, ಇನ್ನ ನೋಡ್ತಾ ಇದ್ದಾರೆ ನೀವು, ಡೇ ಇನ್ ಡೇ ಔಟ್. ಅದಕ್ಕೆ ನಾವು ಕರ್ಮವು ಹೆಚ್ಚಿತು ಕಡಿಗೀಡಲ್ಲದೆ ಧರ್ಮವು ಬಿಡಬೇಡ್ರನ್ನ. ನಾವು ಧರ್ಮ ಬಿಡಬಾರ್ದು. ನಮ್ಗೇನು ಧರ್ಮ? ವಿದ್ಯಾರ್ಥಿಗಳು ಅವ್ರು ಕಲಿಯೋ ಧರ್ಮ, ಪಾಲಕರದು ಅವ್ರು ಇದು ಮಾಡೋ ಧರ್ಮ, ಟೀಚರ್ದು ಅವ್ರು ಇದು ಮಾಡೋದು, ಆಡಳಿತ ಮಂಡಲ ಸ್ಪಿರಿಟ್ ಕೊಡೋದು. ನಾವು ಉತ್ತರ ಇಲ್ಲೀಗ ರೋಕ್ ಬೈ ಟೋಕ್
ಅದ್ರಾಗ ನಮ್ಮ ಊರಾಗ ಸಿದ್ದೇಶ್ವರ ಪಾಂಡ್ರ ಐತಿ, ಹಾರ್ಯಾಡ್ದ ಒಟ್ಟ ನಡೆಯಂಗಿಲ್ಲ. 3 ತಿಂಗಳದಾಗ 6 ತಿಂಗಳದಾಗ ಅವ್ ಇದು ಆಗತ್ತಾನ ಅಂತ ಇದು ಅದ. ಅದಕ್ಕೆ ನಾವು ಎಚ್ಚರಿಕೊಳ್ಬೇಕು. ಈಗ ಟೈಮ್ ಇಸ್ ಎಂಡ್ ಬಂದಿದೆ, ಈಗ ಕೊನೆಗೆ ಎಲ್ಲ ಅಳೆಗಾಲ ಬಂದಿದೆ. ಈಗ ಅಹಂ ಪ್ರಳಯ, ನಿತ್ಯ ಪ್ರಳಯ, ನಿತ್ಯ ಪ್ರಳಯ. ಒಬ್ಬ ಹಾರ್ಟ್ ಆಗಿ ತೀರ್ಕೊಂಡ, ಒಬ್ಬ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ, ನಾವು ಈಗ ಇದು ಇಲ್ಲ, ಅಂದ ನಿತ್ತಲ್ಲೇ ಹೋಗ್ತಾನ. ಅದಕ್ಕೆ ನಾವು ಜಾಗೃತ ಆಗ್ಬೇಕು. ಅದಕ್ಕೆ ಏನ್ ಬೇಕಾಗ್ತದ? ವಿಜ್ಞಾನ ಮತ್ತು ಆತ್ಮಜ್ಞಾನ ಅಂದ್ರೆ ಎರಡು ಬರ್ಬೇಕು. ನಮ್ಮ ತತ್ವಜ್ಞಾನ, ಬದುಕುವುದು, ನಮ್ಮ ಧರ್ಮ. ಪೇಪರ್ ಬುತ್ತು ತಂದು ಕೊಟ್ಲಿಕ್ಕೆ ಮಗಳು ಕ್ಲೀನ್ ಸ್ವಚ್ಛ ಇರ್ತಾರ. ನಾವೇನದಿವಲ್ಲ ದೊಡ್ಡವರು ಎಲ್ಲ 2 ನಂಬರ್, ಮುಂದೊಂದು ಮೂವ್ ಮೇ ರಾಮ್ ರಾಮ್ ಬಗಲ್ ಮೇ ಚೂರಿ, ಮುಂದೊಂದು ಏನ್ ಸರ್ ನಮಸ್ಕಾರ ಸರ್, ಎಸ್ ಸರ್, ಎಸ್ ಮೇಡಮ್, ಎಸ್ ಸರ್. ಬರೀ ಆರ್ಟಿಫಿಷಿಯಲ್ ನಾಟಕ, ಕರೋ ನಾಟಕ. ಮೊದಲ ನಾವು ಕರ್ನಾಟಕದ ಇದೀವಿ, ಕರೋ ನಾಟಕ. ಏನು ಸರ್ ಎಲ್ಲ ನೋಡ್ಬೇಕು. ಬರೀ ನಾಟಕ ನಡೀದಿಲ್ಲ. ಆದರೆ ನಾವು ಕರೆಕ್ಟ್ ತಿಳ್ಕೊಬೇಕಾಗ್ತದ. ಎದಕ್ಕೇನಿದು ಜೀವನ, ನಾವು ಬಂದದ್ದು ಮಾನವ ಜನ್ಮ ಶ್ರೇಷ್ಠ. ಇದನ್ನು ಬಳಸ್ಕೋಬೇಕು ನಾವು ಒಳ್ಳೇದಕ್ಕೆ. ಒಳ್ಳೆ ಕಾರ್ಯನ, ಒಳ್ಳೆ ವಿಚಾರನ ನಾವು ಬದಲಾಗಬೇಕು. ಪಾಲಕರು ಮತ್ತು ಶಿಕ್ಷಕರು, ಆಡಳಿತ ನಾವು ಚೇಂಜ್ ಆಗಬೇಕು. ಅದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ನಾವು ನೋಡಿದ್ರೆ ಅಂದ್ರೆ ರೋಲ್ ಮಾಡೆಲ್, ಪ್ರೆಸೆಂಟ್ ರೋಲ್ ಮಾಡೆಲ್ ಬೇಕಾಗ್ತದೆ. ಈಗ ಇವ್ರು ಹಂಗಿದ್ರು, ಬಸವಣ್ಣ ಹಂಗಿದ್ದ, ಬುದ್ಧ ಹೆಂಗಿದ್ದ, ಮಹಾವೀರ ಹಂಗಿದ್ದ, ಅವ್ರ ಇರುವಾಗ ಈ ಪ್ರೆಸೆಂಟ್ ಉದಾಹರಣೆ ಬೇಕು ನಮ್ಮ ಮುಂದೆ. ಅದನ್ನು ಕಾಪಿ ಮಾಡ್ತಾರ, ಅದನ್ನ ನಾವು ಫಾಲೋ ಮಾಡ್ತಾರ. ಈ ನಾವ ಕೇಕ್ ಕಟ್ ಮಾಡಿದ್ವಿ, ನಾವು ಇದು ತಿಂದ್ವಿ ಅಂದ್ರೆ ಅದು ಡಾಲ್ಡಾ ಅದು ಇರ್ತೈತಲ್ಲ, ಆರೋಗ್ಯ ಇದಾಗ್ತದ. ನಾವು ಅದಕ್ಕೆ ಅಂತ ಗುಣಮಟ್ಟ ಶಿಕ್ಷಣ ಕೊಡೋ ಸಂಬಂಧ ನಮ್ಮ ಸಹೋದರ ಡಾಕ್ಟರ್ ಜಗದೀಶ್ ಅವ್ರ ಸಂಕಲ್ಪ ಛಲಬೇಕು ಶರಣಂಗೆ ಪರದನ ಒಲ್ಲೆಂದು, ಛಲಬೇಕು ಶರಣಂಗೆ ಪರಸತಿಯನ್ನು ಒಲ್ಲೆಂದು ಅಂತೇಳಿ ಅವ್ರ ಛಲ ಅದನ್ನು ಸಾಧಿಸೋಣ ಅಂತೇಳಿ ಅವರು ಇದೆಲ್ಲ ತಮ್ಮ ದನದಿಂದ ಇದು ಮಾಡ್ಯಾರ. ಅದಕ್ಕೆ ನಾವೆಲ್ಲರೂ ಜಾಗೃತ ಆಗೋಣ. ಉತ್ತಿಷ್ಠತ ಜಾಗೃತ ಪ್ರಾಪ್ತ ವರಾನ್ ವಿಬೋಧತ. ನಮ್ಮ ಗುರಿ ಮುಟ್ಟುವರೆಗೆ ನಮ್ದು ಏನಾಗ್ಬೇಕಂದ್ರೆ ಮೋಕ್ಷ. ಮಕ್ಕೊಂದ್ ರೂಪಾಯಿ 2 ನಿಮಿಷ ನಿದ್ದೆ ಹತ್ಬೇಕ್ರಿ. ಮೋಷನ್ ಅದ ರೈತರದ ನಮ್ಮ ಕಜಿನ್ ಬರ್ದಾರ ಹೇಳ, ಕತ್ತರಿಸಿ ತಿಂದು ಎತ್ತರಿಸಿ ಹೋಗಿದ್ ಚಲೋನೋ, ತೂಕ ಮಾಡಿ ತಿಂದು ತಿಣಿಕ್ ಹೋಗಿದ್ ಚಲೋನೋ. ಅದನ್ನ ಈಗ ಯಾವ್ದು ಚಲೋ? ಅದಕ್ಕೆ ಇನ್ ಮುಂದೆ ಕಟ್ಟಿಗೆ ಕುಂಡ್ರೋದು, ಮುಂದೆ ಒಕ್ಕಲ್ತನನ ಮತ್ತೆ ಶ್ರೇಷ್ಠ ಆಗೋದು, ಅದನ್ನೇ ಬರೋದು. ನೀವೆಲ್ಲಾನು ಎಷ್ಟೋ ಇದು ಆಗ್ತಾವ. ಇನ್ನು 5 ವರ್ಷದಾಗ ಎವ್ರಿ 5 ಇಯರ್ಸ್ ದಂಧೆಗಳು ಚೇಂಜ್ ಆಗತ್ತಾವ. ಈ ಡಾಕ್ಟರ್ ದಂಧೆ ಪೇಷಂಟ್ಗಳು ಕಮ್ಮಿ ಆಗಿಬಿಡ್ತಾವ, ದಂಧೆಗಳು ಚೇಂಜ್ ಆಗತ್ತಾವ ಎವ್ರಿ 5 ಇಯರ್ಸ್. ಆದ್ರೆ ಪೇಟೋಬಾ ಈಗ ಹೋಗ ಪ್ರಸಾದ ತಗೊಳೋರ್ದಿರಿ, ಅದಕ್ಕೆ ಚೇಂಜ್ ಆಗಂಗಿಲ್ಲ. ಅದು ಇರೋದೇ ಅದು ಎಲ್ಲಿ ಬೆಳಿತದೆ? ರೈತನ ಅದು ಉಳಿದೆ. ಅದಕ್ಕೆ ವಿ ಹ್ಯಾವ್ ಟು ಲರ್ನ್ ಮಲ್ಟಿಪಲ್ ಸ್ಕಿಲ್ಸ್. ಇದು ದಂಧೆ ನಡ್ಲಿಕ್ಕೆ ಮತ್ತೊಂದು, ಅದು ನಡ್ಲಿಕ್ಕೆ ಮತ್ತೊಂದು, ಎಲ್ಲಾನು ಕಲಿಬೇಕು ನಾವು. ಒಕ್ಕಲ್ತನ ಆಗಲೇ ಮಾದಿ ಅಣ್ಣ ಅವ್ರು ಹೇಳ್ದಲ್ಲ, ನೀವು ಯಾರು ರೈತನ ಮಕ್ಕಳಿದ್ರಲ್ಲೋ ರೈತರಿಗೆ ಹೋದಾಗ ಹೆಂಡ ಕಸ ಮಾಡೋದು, ಎಮ್ಮೆ ಹಿಂಡುದು ಎಲ್ಲ ಕಲ್ಕೊಳ್ಬೇಕು. ಇದ್ದಾಗ ಇದು ಆಗ್ತೈತೆ. ಅದು ಹಂಗ ಮಾಡಿದಾಗ ನಾವು ಆನಂದದಿಂದ ಮಾನವ ಜನ್ಮ. ಈ ನಮ್ಮ ದೇಶ ಭಾರತ ದೇಶ ಆಧ್ಯಾತ್ಮಿಕ ದೇಶ, ಇದು ಬಹಳ ಅದ್ಭುತ ದೇಶ. ಇದು ಮಳಿ ಬೆಳಿ ಬಿಸಿಲು ಎಲ್ಲಾನು ಫಲವತ್ತಾಗಿ ಐತಿ. ನಾವು ಅದನ್ನ ಆನಂದ ಪಡಬೇಕು. ಅದಕ್ಕೆ ಆನಂದ ಪಟ್ಟು ನಾವೆಲ್ಲರೂ ಜೀವನದ ಉದ್ಧಾರ ಆಗೋಣ ಅಂತ ಹೇಳ್ತಾ, ಹೊಳಲೆ ಭಾಗ್ಯ ಮಾಜಿ ಧನ್ಯ ಜಾಲೋ ಸಂಸಾರಿ, ಸದ್ಗುರು ಭೇಟಿಯಲೆ ಧ್ಯಾನ ದರಿಯಲೆ ಕರಿ, ಪಶ್ಚಿಮ ಚಾಲೆ ವೇಲೆ ಆತ್ಮ ಏತೆ ನಿರ್ಧಾರಿ, त्रिकुटावरी नांदे देखिएले पंढरी ते सुख काय सांगो, वाचा बोलता नाये आरती चेणी होगी गेले मिप्पाण माझे ते सुख काय सांगो. ವಿಠಲ್ 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 ಅಂದಂಗ ಅದು ನಾವು ಆತ್ಮದ ಇದನ್ನ ಮಾಡಬೇಕು. ಈಗ ನಕ್ಕರೆ ಯಾಕಂದ್ರೆ ಅಧ್ಯಾತ್ಮದ ಇರ್ಲಾರ್ದ ಇದು ಆಗಂಗಿಲ್ಲ. ಈಗ ಬಹಳ ಜನ ಡಿಪ್ರೆಷನ್ 99%. ಒಂದು ಇದು ಮೊನ್ನೆ ಕೇಳಿದ್ದು ಏನೈತಿ, ಟಿರನಿ ಹಿಟ್ಲರ್ ಇದ್ದ, ಮುಸೋಲಿನ್ ಇದ್ದ, ಇಷ್ಟು ಮಂದಿ ಮಾಡಿದ. ಅದಕ್ಕಿಂತ ಹೆಚ್ಚು ನಮ್ಮ ಸಮಾಜ ಸಬ್ಸೆ ಬಡ ರೋಗ ಕ್ಯಾ ಕಹೆಂಗೆ ಲೋಗ್. ಅವ್ರು ಏನತ್ತಾರ, ಇವ್ರು ಏನತ್ತಾರ, ಹಂಗೆ ಯಾಕತ್ತಾರ, ಹಿಂಗೆ ಅದ ದೊಡ್ಡ ರೋಗ, ಹಂಗಂದ್ರು ಹಿಂಗಂದ್ರು, ಅದು ದೊಡ್ಡ ಮಾನಸಿಕ. ಸಬ್ಸೆ ಬಡ ರೋಗ ಕ್ಯಾ ಕಹೆಂಗೆ ಲೋಗ್. ಅವ್ರ ಸಂಬಂಧನೇ ಮತ್ತವ್ರ ಸಂಬಂಧ ಸಾಯಿ ಮತ್ತೆ ಟಿಪ್ ಟಾಪ್ ಇದು ಮಾಡು ತಾಪ್ಕೊಂಡು ಮಾಡ್ಕೋತದ. ಅದಕ್ಕೆ ಸುಸೈಡ್ಗಳು, ಆತ್ಮಹತ್ಯೆ. ಒಂದೀಟ್ ಮೊಬೈಲ್ ಕೊಡ್ಲಿಲ್ಲ ಯಾಕಂತಾವ, ಸಮಾಜದ ಪ್ರೆಷರ್ದಿಂದ ಸುಸೈಡ್. 99% ಸುಸೈಡ್ ಆತ್ಮಹತ್ಯೆ ಮಾಡ್ಕೊಳ್ಳೋದು ಸಮಾಜದ ಪ್ರೆಷರ್ದಿಂದ. ಮದುವೆ ಆಗಿನ ಯಾಕಾಗಿಲ್ಲ? ಮದುವೆ ಆತು, ಇನ್ನೊಂದು 10 ವರ್ಷ, ಇನ್ನೊಂದು 2 ವರ್ಷ ಮಕ್ಕಳಾಗಿಲ್ಲ, ನೀನು ಇವ್ರು ಚಿಂತೆ. ಯಾವಾಗ ಮದುವೆ ಆಗೋದು ನೀ ಇವ್ರು ಚಿಂತೆ. ಹಿಂಗ ಸಮಾಜದ್ದು ದೊಡ್ಡ ಟೈರನಿ ಅಂದ್ರೆ ಇದು ದುರಾಡಳಿತ. ಹಿಟ್ಲರ್ ಅಲ್ಲ, ಈಗ ಸಮಾಜ ಅಂದ್ರೆ ನಾವ ಹಂಗ ಮಾಡ್ತೀವಿ. ನಾವು ಮತ್ತೊಬ್ರನ್ನ ತನಕ ತಾಟ್ನ ಕಾಚಿ ಸತ್ತಿರ್ತೈತಿ, ಮತ್ತೊಂದ್ರ ನೊಣ ಹಾಸು. ಇಂಥ ನಾವು ಆಗಿದ್ಮ್ಯಾಗ ಅದ ಆಗೋದಿಲ್ಲ. ನಾವು ಸುಧಾರಣೆ ಆಗಬೇಕು. ಅದಕ್ಕೆ ವಿಜ್ಞಾನ ಪ್ಲಸ್ ಆತ್ಮಜ್ಞಾನ ಅದು ಅದನ್ನೇ ನಾವು ಜೀವನದಾಗ ಸುಧಾರಣೆ ಆಗ್ತೀವಿ ಅಂತ ಉದ್ದೇಶದಿಂದ
ಈ ಶಿಕ್ಷಣ ಸಂಸ್ಥೆಯನ್ನ ನಮ್ಮ ಸಹೋದರರು ಮಾಡಿದ್ದಾರೆ. ಅವರಿಗೆ ಎಲ್ಲ ರೀತಿಯಿಂದ ನಾವು ಸಹಾಯ ಮಾಡಕ್ಕೆ ನಾವು ಕಟ್ಟಬದ್ಧ ನಿಂತೀವಿ ಅಂತ ಹೇಳ್ತಾ, ಈಗ ಪೇಟೋಬಾ ನಂತರ ಇಟೋಬಾ ಅಂತ ಈಗ ಶಾಂತಿ ಮಂತ್ರ ವಿದ್ಯಾರ್ಥಿ ಅಣ್ಣಗಳು ಎಲ್ಲರೂ ನಮ್ಮ ಜೊತೆ ಅನ್ಬೇಕಾಗಿ ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಮುನ್ಸಿಪಾಲಿಟಿ ಅಧ್ಯಕ್ಷರಂದ್ರೆ ಅಥಣಿ ನಗರದ ಪ್ರಥಮ ಪ್ರಜೆ, ಫಸ್ಟ್ ಸಿಟಿಜನ್ ಅವ್ರು ನಮ್ಮ ಅಕ್ಕ. ನೀವು ಕಾಲೇಜ್ದಾಗ ಹೇಳಿದ್ದೆ, ಅವ್ರ ಮದುವೆ ಟೈಮ್ದಾಗ ಅವ್ರು ಹೋಗಿದ್ರು. ಅವಾಗ ಅವ್ರ ಮದುವೆ ಟೈಮ್ದಾಗ ನಾವು 2-3 ವರ್ಷ ತಾವಿದ್ವಿ. ಇಲ್ಲಿ ಹೂ ಐ ಮನಿ ಹೂ ಅಂತ ಹೇಳಿದ್ದೆ ತಾನ, ನನಗೆ ನೆನಪಿಲ್ಲ. ಅವ್ರು ಆಮೇಲೆ ಹೇಳಿದ್ರು ಅವ್ರ ಮದುವೆಗೆ ಇದಾಗ ನಮ್ಮ ಕಾಯಿ ಕರ್ಸಿದ್ದೆಲ್ಲ ಅವ್ರ ಪ್ರಥಮ ಪ್ರಜೆ. ಎಷ್ಟು ಹುರುಪ್ಲ ನೋಡು, ಗಂಟ್ಲದ ಇದಾಗಿತ್ತು ಅಣ್ಣ, ನೀರು ತಂದು ಕೊಡ. ಇದು ಲವ್. ಇದಕ್ಕೆ ನಾವು ಲವ್ ಅಂದ್ರೆ ಆ ಲವ್ ಅಲ್ಲ, ಇದೇ ಡಿವೋಷನ್. ಇದನ್ನ ನಾವೆಲ್ಲರೂ ಬೆಳೆಸ್ಕೋಬೇಕು. ಒಬ್ರೊಬ್ರು ಇದು ಇರಬೇಕು. ಅದು ಬಿಟ್ಕೊಂಡು ಅವ್ನು ನೋಡಿ ಇವನು ಹೊಟ್ಟಿ ಹುರ್ಕೊಂಡು ಇದು ಆಗಬಾರ್ದು ಅಂತ ಹೇಳ್ತಾ ಏನು ವಾಕ್ ಪುಷ್ಪವನ್ನು ಗುರುಪಾದಕ್ಕೆ ಅರ್ಪಿಸುತ್ತೇನೆ. ಹರಿ ಓಂ ತತ್ಸತ್, ಹರಿ ಓಂ ತತ್ಸತ್. ಧನ್ಯವಾದಗಳು. ಅಧ್ಯಕ್ಷೀಯ ಪರ ಮಾತುಗಳನ್ನ ಆಡಿರ್ತಕ್ಕಂಥ ಡಾಕ್ಟರ್ ಮಹೇಶ್ ಸೇರ್ದಾಳ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಈಗ ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಇದನ್ನ ಉಮೇಶ್ ಕಾಂಬ್ಳೆ ಅವರು ನೆರವೇರಿಸಬೇಕು. ತೇರ್ದಾಳ್ ಇಂಟರ್ನ್ಯಾಷನಲ್ ಶಾಲೆಯ ಉದ್ಘಾಟನಾ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಮರಳಸಿದ್ದ ಸ್ವಾಮೀಜಿಯವರಿಗೆ ನಮ್ಮ ಸಂಸ್ಥೆ ಹಾಗೂ ನಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ.